ಕುವೆಂಪು ಅವರು ಪ್ರಕೃತಿ ಕವಿ ಅಂತ ಕರೆಯೋದಕ್ಕೆ ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ರಾಮಾಯಣದ ಯಾವುದೇ ಅಧ್ಯಾಯ ತಗೊಳ್ಳಿ ನಿಮ್ಗೆ ಒಂದು ಉದಾಹರಣೆ ಸಿಗುತ್ತೆ. ಅವರು ಪ್ರಕೃತಿ ಕವಿ, ಎಷ್ಟು ಗಾಢವಾದ ಪ್ರಕೃತಿ ಕವಿ ಅಂತ. ಇನ್ನೊಂದು ನಾವು ಗಮನಿಸ್ಬೇಕಮ್ಮ, ರಾಮಾಯಣದಲ್ಲಿ ಒಂದ್ ಸ್ವಲ್ಪ ಸ್ವತಂತ್ರ ತಗೊಂಡ್ಬಿಟ್ಟಿದ್ದಾರೆ ಕುವೆಂಪು ಅವರು. ಯಾಕಂದ್ರೆ ತಮ್ಮ ಪ್ರಕೃತಿ ಪ್ರೀತಿ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ, ನಾನು ನನಗೆ ಪ್ರಕೃತಿ ಕಂಡ್ರೆ ಪ್ರೀತಿ ಅನ್ನೋ ಬದಲು ತನ್ನ ಪಾತ್ರ ರಾಮ ಮೂಲಕನೋ ಸೀತೆ ಮೂಲಕನೋ ವಿಶ್ವಾಮಿತ್ರ ಕೂಡ ಹೇಳೋ ರೀತಿಯಲ್ಲಿ ಇದು ಬಹಳ ಏನೋ ಸ್ಪಷ್ಟವಾಗಿ ಕಾಣೋದಾದ್ರೆ, ರಾಮ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಒಂದು ಘಟನೆ ಬರುತ್ತೆ. ಅಲ್ಲಿ ವಿಶ್ವಾಮಿತ್ರನ ಮೂಲಕ ಪ್ರಕೃತಿ ಬಗ್ಗೆ ಅಥವಾ ದೇವ್ರ ಬಗ್ಗೆ ಏನು ಅಂತ ಹೇಳ್ತಾರೆ. ಏನಾಗುತ್ತೆ ಅಂದ್ರೆ, ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ಚಿಕ್ಕ ವಯಸ್ಸಿನಲ್ಲೇ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಏನೋ ರಾಕ್ಷಸರು ನಮ್ಮ ಯಜ್ಞಗಳಿಗೆ ತೊಂದರೆ ಮಾಡ್ತಿದ್ದಾರೆ, ನಮ್ಮ ರಕ್ಷಣೆ ಬೇಕು ಅಂತ. ಈ ದಶರಥ ಅಳ್ತಾನೆ, ಅವ್ರ ಚಿಕ್ಕ ಮಕ್ಕಳು ಬಾಳೆ ಎಲೆಯಿಂದ ಒಂದು ಗುಡ್ಡ ಹೊಡೆಯಕ್ ಸಾಧ್ಯನಾ, ನಾನ್ ಬರ್ತೀನಿ ಬೇಕಾದ್ರೆ ಅವ್ರು ಯಾಕೆ ಅಂತ. ಆದ್ರೆ ವಿಶ್ವಾಮಿತ್ರನ್ ಗೊತ್ತು ನಾ ಕರ್ಕೊಂಡು ಹೋಗಿರೋದು ಯಾಕೆ ಅಂತ ಗೊತ್ತು. ಸೊ ನೀನ್ ಯೋಚನೆ ಮಾಡ್ಬೇಡ, ಅದಕ್ಕೊಂದು ಉದ್ದೇಶ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವತ್ತು ರಾತ್ರಿ ಇದ್ದು ಬೆಳಿಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವರು ರಾಮ ಮತ್ತು ಲಕ್ಷ್ಮಣ ಇವರಿಗೆ ಮಹರ್ಷಿಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಇಲ್ಲಿ ಸೌಂದರ್ಯ ಹಾಗೆ ಅಂತ. ಆಗ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣರಿಗೆ ಒಂದು ಮಂತ್ರ ರೂಪದಲ್ಲಿ ಆ ಪ್ರಕೃತಿಯ ಬಗ್ಗೆ ಇದೆಲ್ಲ ಹೇಳ್ತಾ ಇರ್ತಾರೆ. ನನ್ನ ದೃಷ್ಟಿನಲ್ಲಿ ಇಡೀ ರಾಮಾಯಣದಲ್ಲಿ 2 ಭಾಗ ಬಹಳ ಅದ್ಭುತವಾಗಿದೆ. ಒಂದು ಇಲ್ಲಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಪ್ರಕೃತಿ ಬಗ್ಗೆ ಹೇಳೋದು, ಮತ್ತೊಂದು ಕೊನೆಯ ಚಾಪ್ಟರ್ ಅಭಿಷೇಕ್ ವಿರಾಟ್ ದರ್ಶನ್ ಅದು ಪರಿಣಾಮ. ಇವೆರಡು ಕೂಡ ನನ್ನ ದೃಷ್ಟಿನಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ಸ್ ಆಫ್ ಕುವೆಂಪು. ಇಲ್ಲಿ ಅವರು ಪ್ರಕೃತಿನ ಹೇಳ್ತಾ ಅದರ ವಿವರಕ್ಕೆ ಬೇರೆ ಒಂದು ಸಂದರ್ಭದಲ್ಲಿ ಬರೋಣ. ಆದ್ರೆ ಇಲ್ಲಿ 2 ವಿಷಯ ಮುಖ್ಯ ಆಗುತ್ತೆ ಏನೋ ಈ ಕಾಂಟೆಕ್ಸ್ಟ್ ಅಲ್ಲಿ. ದೇವರು ರುಜು ಮಾಡಿದಂತೆ ಅಂತ ಅಲ್ಲಿ ಬರುತ್ತೆ. ಆ ಮೋಡುಗಳೆಲ್ಲ ಅಲ್ಲಿ ಹರಡಿರ್ಬೇಕಾದ್ರೆ ನೋಡು ಎಷ್ಟು ಚೆನ್ನಾಗಿದೆ, ದೇವರು ರುಜು ಮಾಡ್ದಂಗಿದೆ ಅಂತ ಹೇಳ್ತಾರೆ. ಜೊತೆಗೆ ಮತ್ತೊಂದು ಸೆಂಟೆನ್ಸ್ ಬರ್ತದೆ ಇದರಲ್ಲೇ, ಸೃಷ್ಟಿ ಸೌಂದರ್ಯದೊಲ್ಮೆಯೇ ಸೃಷ್ಟಿಕರ್ತಂಗೆ ಪೂಜೆಯೇ ಅಂತಾರೆ. ಅರ್ಥ ಆಗಿರ್ಬೇಕಲ್ಲ. ಅವ್ರು ನೋಡಿ ಪ್ರಕೃತಿ ಮತ್ತು ದೇವರನ್ನ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತ. ವಿಶ್ವಾಮಿತ್ರನ ಮೂಲಕ ಅದೆಲ್ಲ ಬರೆದಿರೋದು ಯಾರು? ಕುವೆಂಪು. ಸೊ ವಿಶ್ವಾಮಿತ್ರನ ತಲೆ ಅದನ್ನ ಕಟ್ಬಿಟ್ಟು ತಮ್ಮ ಅನಿಸಿಕೆಯನ್ನ ಅಲ್ಲಿ ತೆಗಿದ್ದಾರೆ. ಸೃಷ್ಟಿ ಸೌಂದರ್ಯದ ಒಲ್ಮೆಯೇ ಸೃಷ್ಟಿಕರ್ತಂಗೆ ಪೂಜೆ. ಅಲ್ಲಿ ನೋಡಿ ಎಷ್ಟು ಅಡಗಿದೆ ಅಂತ. ಸೃಷ್ಟಿಕರ್ತನ ಮೇಲೆ ಇವ್ರ ನಂಬಿಕೆ ಇದೆ, ಅವನ ಮೇಲೆ ಪೂಜೆ ಮಾಡಕ್ಕೂ ಇವ್ರ ನಂಬಿಕೆ ಇದೆ. ಈ ಆ ಸೃಷ್ಟಿಕರ್ತನ ಸೃಷ್ಟಿನೇ ಈ ಪ್ರಕೃತಿ ಅಂತಲೂ ಹೇಳ್ತಾರೆ. ಅಲ್ಲಿ ಆ ಪ್ರಕೃತಿಯ ಪೂಜೆನೆ ಆ ಸೃಷ್ಟಿಕರ್ತನ ಪೂಜೆ ಮಾಡ್ದಂಗೆ ಅಂತ ಹೇಳ್ತಾರೆ. ಸಣ್ಣ ಬಿಂದುವಿನಲ್ಲಿ ಪ್ರಕೃತಿಯ ಹನಿಯಲ್ಲಿ ದೇವರನ್ನ ಕಾಣ್ಬಹುದು. ಅದ್ರ ಪೂಜೆ ಅದ್ರ ಇರೋ ಜ್ಯೋತಿನಲ್ಲಿ ನಾವು ಏನೋ ದೇವ್ರ ಮುಂದೆ ಜ್ಯೋತಿ ಇಟ್ಟಂಗೆ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಅಡಗಿದೆ ನೋಡಿ ಅದರಲ್ಲಿ. ದೇವರ ಮುಖದ ದರ್ಶನಕ್ಕೆ ಸಾಲದೇನ ಹನಿಯ ಕಿರುದರ್ಪಣ, ಸರ್ವ ಸೃಷ್ಟಿಯ ದೃಷ್ಟಿ ಸೆರೆಯಾಗಲು ಒಪ್ಪಿರುವುದಾ ಹನಿಯ ಹೃದಯದಲ್ಲಿ ಪುಟ್ಟ ಜ್ಯೋತಿಯಲ್ಲಿ. ನೋಡು ಮೈಥಿಲಿಯಲ್ಲಿ ಪನಿತಲ್ತ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ತೃಣಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರುಮಿರಿಗೆ ಮೆರೆವ ಹಿಮದಲ್ಲಿ. ಹೀಗೆ ಆ ಪ್ರಕೃತಿ, ದೇವರು, ಪೂಜೆ ಎಲ್ಲ ಮಿಳಲುಗೊಂಡ್ಬಿಡುತ್ತೆ ಅವರ ಕೆಲವು ಭಾಗಗಳಲ್ಲಿ.